ಕೊಲೆ ಕೇಸಲ್ಲಿ ನಟ ದರ್ಶನ್ಗೆ ಮತ್ತಷ್ಟು ಸಂಕಟ ಎದುರಾಗೋದಂತೂ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸೊ ಹಂಗಾಗಿ ಈಗ ಮಾಫಿ ಸಾಕ್ಷಿ ಆಗೋದಕ್ಕೆ ರೆಡಿ ಆಗಿರುವಂತ ಹಿನ್ನೆಲೆಯಲ್ಲಿ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಇದೆ. ಪ್ರಕರಣದಿಂದ ದರ್ಶನ್ ಬಚಾವಾಗೋದು ಕಷ್ಟನಾ ಅನ್ನುವಂಥ ಪ್ರಶ್ನೆ ಈಗ. ಜೊತೆಯಲ್ಲಿದ್ದ ಸ್ನೇಹಿತನೇ ಈಗ ಮಾಫಿ ಸಾಕ್ಷಿಗೆ ಮುಂದಾಗಿದ್ದಾನೆ. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯನ್ನ ಈಗ ಕೋರ್ಟ್ ಪುರಸ್ಕರಿಸಿದೆ. ಷರತ್ತುಬದ್ಧ ಒಪ್ಪಿಗೆಯನ್ನ ಸೂಚಿಸಿರೋದು ಪ್ರಾಸಿಕ್ಯೂಷನ್. ಸೊ ಹಂಗಾಗಿ ದರ್ಶನ್ಗೆ ಈ ಒಂದು ಪ್ರಕರಣದಲ್ಲಿ ಮತ್ತಷ್ಟು ಹಿನ್ನಡೆ ಆಗುವ ಎಲ್ಲ ಲಕ್ಷಣಗಳು ಅಂತೂ ಕಂಡು ಬರ್ತಾ ಇದೆ. ಮಾಫಿ ಸಾಕ್ಷಿ ಅಂತ ಹೇಳಿದ್ರೆ ಒಂದು ಪ್ರಕರಣದಲ್ಲಿ ಅಂದ್ರೆ ಯಾವುದೋ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿರೋದ್ರು ಆರೋಪಿಯಿಂದ ಬಚಾವಾಗೋದಕ್ಕೆ ಎಲ್ಲವನ್ನ ಸತ್ಯವನ್ನ ನಾನು ಬಿಚ್ಚಿಡ್ತೀನಿ ಅಂತ ಹೇಳುವಂತಹ ಒಬ್ಬ ಆರೋಪಿ ಈತ. ಅಂದ್ರೆ ಎಲ್ಲವನ್ನ ಸತ್ಯವನ್ನು ಹೇಳಿ ತಾನು ಬಚಾವಾಗಬೇಕು ಅಂತೇಳಿ ಅದನ್ನೇ ಮಾಫಿ ಸಾಕ್ಷಿ ಅಂತ ಕರೆಯಲಾಗತ್ತೆ. ಇರೋದನ್ನ ಎಲ್ಲವನ್ನ ಸತ್ಯವಾಗಿ ಹೇಳಿದ್ರೆ ಅದಕ್ಕೆ ಕೋರ್ಟ್ ಓಕೆ ಅಂತ ಕೊಟ್ರೆ ಈತ ಬಚಾವಾಗ್ತಾನೆ, ಈತನಿಗೆ ಶಿಕ್ಷೆ ಆಗೋದಿಲ್ಲ. ಸೊ ಹಂಗೆ ಏನಾದರೂ ಪ್ಲಾನ್ ಇದೆಯಾ ಇಲ್ಲಿ ಅನ್ನುವಂಥ ಪ್ರಶ್ನೆ ಈಗ. ಸೊ ಇಲ್ಲಿ ಪ್ರದೋಷ್ ಅನ್ನುವಂಥ ಆಪ್ತ ಗೆಳೆಯ, ಖಾಸ ಗೆಳೆಯ ಈತ,